ಸೊ ನೀವು ನೋಡಿರ್ಬೋದು ರೀಸೆಂಟ್ ಆಗಿ ಆಗಿರೋದೊಂದು ಕಾಂಟ್ರವರ್ಸಿ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೋನು ನಿಗಮ್ ಅವ್ರದ್ದು ಒಂದು ಕಾನ್ಸರ್ಟಲ್ಲೇ ಈ ಒಂದು ಕಾಂಟ್ರವರ್ಸಿ ಆಗುತ್ತೆ. ಕನ್ನಡ ಅಂತಂದು ಕೂಗಿದ್ದಕ್ಕೆ ಅವರು ಪಹಲ್ಗಾಮಲ್ಲಿ ಆಗಿರುವಂತಹ ಒಂದು ದಾಳಿಗೆ ಹೋಲಿಸ್ಬಿಡ್ತಾರೆ. ಸೊ ಅಲ್ಲಿಂದ ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿ ಕೊನೆಗೆ ಸೋನು ನಿಗಮ್ ಅವ್ರನ್ನ ಸ್ಯಾಂಡಲ್ವುಡ್ ಇಂದ ಬ್ಯಾನ್ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಳ್ತಾರೆ. ಆಮೇಲೆ ಸೋನು ನಿಗಮ್ ಅವರು ಸಾರಿ ಕೇಳ್ತಾರೆ. ಸೊ ಇವಾಗ ಅಲ್ಲಿ ನಿಂತಿದೆ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಇದ್ರ ಬಗ್ಗೆ, ಈ ಕಾಂಟ್ರವರ್ಸಿ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಅಂತ? ಈ ಕಾಂಟ್ರವರ್ಸಿ ಬಗ್ಗೆ ಏನು ಹೇಳ್ಬೇಕಂದ್ರೆ, ಒಂದು ಏನಂದ್ರೆ ನನ್ನ ತುಂಬಾ ಸ್ಟ್ರಾಂಗ್ ಆದ ನಿಲುವು ಏನಂದ್ರೆ ಯಾವುದನ್ನು ಬ್ಯಾನ್ ಮಾಡಬಾರ್ದು, ಡಿಸಗ್ರಿ ಮಾಡಿ, ನಿಮ್ಮ ಕೋಪವನ್ನು ತಿಳಿಸಿ, ಏನು ಮಾತನಾಡಿ ಅಥವಾ ಮಾತನಾಡಬೇಡಿ, ನೀವು ಬಳಸಬೇಡಿ ಅವ್ರನ್ನ, ಎಲ್ಲವೂ ಓಕೆ. ಒಬ್ಬರನ್ನ ಬ್ಯಾನ್ ಮಾಡೋದು ನನಗೆ ಸರಿ ಅಂತ ಅನ್ಸೋದಿಲ್ಲ. ಯಾವುದೇ ಚಿತ್ರವನ್ನು ಬ್ಯಾನ್ ಮಾಡಬಾರ್ದು, ಕಲಾವಿದ್ರನ್ನು ಬ್ಯಾನ್ ಮಾಡಬಾರ್ದು, ಪುಸ್ತಕವನ್ನು ಬ್ಯಾನ್ ಮಾಡಬಾರ್ದು. ಬ್ಯಾನ್ ಅನ್ನೋದು ನನಗೆ ಅಷ್ಟೊಂದು ಸರಿ ಅಂತ ಅನ್ಸಲ್ಲ. ಆದರೆ ಹ್ಯಾವಿಂಗ್ ಸೆಡ್ ದ್ಯಾಟ್, ಈ ಒಂದು ಕಾರ್ಯಕ್ರಮ ನಾ ಹೇಳಿದ್ನಲ್ಲ, ಒಂದು ಕಾರ್ಯಕ್ರಮದಲ್ಲಿ ಏನೇನೇನೇನೇನೇನೋ ಆಗುತ್ತೆ. ಒಂದೊಂದು ಕಾರ್ಯಕ್ರಮನೂ ಒಂದೊಂದು ಥರ. ಇವಾಗ ಸೋನು ನಿಗಮ್ ಅವರು ಅವತ್ತು ಹಾಡಿದ್ರಲ್ಲ ಆ ಕಾರ್ಯಕ್ರಮ, ಅದನ್ನು ಆಯೋಜಿಸಿದವ್ರು ಯಾರು ಗೊತ್ತಿಲ್ಲ ನನಗೆ ಇದೆಲ್ಲ ಡೀಟೇಲ್ಸ್ ಏನೂ ಗೊತ್ತಿಲ್ಲ. ಆಯೋಜಿಸಿದವ್ರು ಯಾರು, ಅವರು ಸೋನು ನಿಗಮ್ ಅವ್ರ ಹತ್ರ ಏನು ಡಿಮ್ಯಾಂಡನ್ನು ಮಾಡಿದ್ದಾರೆ? ನೀವು ಎಲ್ಲ ಹಿಂದಿ ಹಾಡನ್ನೇ ಹಾಡಬೇಕು ಅಂತ ಕೇಳಿದಾರಾ, ಅಥವಾ ನೀವೆಲ್ಲ ಕನ್ನಡ ಹಾಡನ್ನೇ ಹಾಡಬೇಕು ಅಂತ ಕೇಳಿದಾರಾ? ನೋಡಿ, ಅಲ್ಲಿ ಮಿಕ್ಸ್ಡ್ ಆಡಿಯನ್ಸ್ ಬರ್ತಾರೆ, ನೀವು ಎಲ್ಲ ಮಿಕ್ಸ್ ಮಾಡಿಬಿಡಿ, ಕನ್ನಡ ಹಿಂದಿ ಅದಲ್ಲದೆ ನೀವು ಬೇರೆ ಬೇರೆ ಭಾಷೆನೂ ಮಾಡಿ, ಏಕೆಂದರೆ ಆ ಆಡಿಯನ್ಸೇ ನಮಗೆ ಬರ್ತಾ ಇರೋದು ಅಂತ ಅವ್ರು ತಿಳಿಸಿದಾರಾ? ಇದೆಲ್ಲ ಬೇರೆ ಬೇರೆ ರೀತಿಯ ಪ್ಲ್ಯಾನಿಂಗನ್ನು ಮಾಡಿರ್ತಾರೆ, ಡಿಪೆಂಡಿಂಗ್ ಆನ್ ಯಾರು ಆರ್ಗನೈಸರ್, ಯಾರು ಆಡಿಯನ್ಸ್. ಸೊ ಅವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಕನ್ನಡಿಗರಿದ್ರು, ಎಷ್ಟು ಜನ ಕನ್ನಡೇತರರಿದ್ರು ನನಗೆ ಗೊತ್ತಿಲ್ಲ. ಸೊ ಇದೆಲ್ಲ ಏನಂದರೆ ಸೂಕ್ಷ್ಮಗಳು. ಬಹುಭಾಷಾ ಗಾಯಕಿಯರು ಬಂದಾಗ ಅವರು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಹೋಗ್ತಾರೆ. ಸೊ ನನಗೆ ಗೊತ್ತಿಲ್ಲ ಈ ಡೀಟೇಲ್ಸ್ ಎಲ್ಲ ಏನು ಅಂತ. ಅದು ಒಂದು ವಿಷಯ. ಆದರೆ ಎರಡನೇ ವಿಷಯ ಏನಂದರೆ, ಆಡಿಯನ್ಸಿಂದ ತುಂಬ ಜನ ಯಾರೋ ಒಬ್ರು ತುಂಬ ಕೆಟ್ಟದಾಗಿ ಕೂಗಿದ್ರು ಅಂತ ಅವರು ಸೋನು ನಿಗಮ್ ಹೇಳೋದು. ನೋಡಿ, ಇದನ್ನ ಎಷ್ಟೋ ಸಲ ನಾವು ಫೇಸ್ ಮಾಡಿರ್ತೀವಿ. ಕೆಲವು ಸಲ ಏನಾಗುತ್ತೆ, ನಮ್ಮದು ಭಾವಗೀತೆ ಕಾರ್ಯಕ್ರಮ ಇರುತ್ತೆ, ಆ ಫಿಲಮ್ ಸಾಂಗ್ ಹಾಡ್ರಿ ಅಂತ ಕೂಗ್ತಾರೆ. ಅಥವಾ ಇನ್ಯಾವುದೋ ಒಂದು ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ ಇರುತ್ತೆ, ಹೊಸ ಫಿಲಮ್ ಸಾಂಗ್ ಹಾಡ್ರಿ ಅಂತಾರೆ. ಈ ಹಾಡು ಅದೇ ಹಾಡು ಹಾಡ್ರಿ, ಈ ಹಾಡು ಹಾಡ್ರಿ. ಕೆಲವು ಸಲ ಈ ಒಂದು ಟೋನ್ ಇದೆಯಲ್ಲ, ದಿಸ್ ಟೋನ್ ಆಫ್ ಡಿಮಾಂಡ್, ಇದು ಎಷ್ಟೋ ಸಲ ಏನಾಗ್ಬಿಡುತ್ತೆ, ಕಲಾವಿದರಿಗೆ ಇಷ್ಟ ಆಗಲ್ಲ. ಅಂದರೆ ನೀವು ಗೌರವದಿಂದ ಕೇಳಿ, ಪ್ರೀತಿಯಿಂದ ಕೇಳಿ, ಎನಿಥಿಂಗ್ ವಿ ಆರ್ ರೆಡಿ ಟು ಸಿಂಗ್. ಬಟ್ ಒಂದೊಂದ್ಸಲ ಡಿಮಾಂಡ್ ಮಾಡಿದಾಗ ಕಲಾವಿದರಿಗೆ ಹರ್ಟ್ ಆಗುತ್ತೆ. ಸೊ ಮೇ ಬಿ ಹಿ ಗಾಟ್ ಹರ್ಟ್. ಓಕೆ, ಫೈನ್. ಅದು ಬೇಜಾರಾಗೋದು ಅಥವಾ ಹರ್ಟ್ ಆಗೋದು ಅದು ಸಹಜ, ನನಗೆ ಅರ್ಥ ಆಗತ್ತದು. ಯಾಕೆಂದರೆ ನಾವು ಯಾವುದೋ ಒಂದು ಮೂಡಲ್ಲಿ ಒಂದು ಜನರಿಗೆ ತುಂಬ ಪ್ರೀತಿಯಿಂದಾನೆ ವಿ ವಿಲ್ ಬಿ ಟ್ರೈಂಗ್ ಟು ಎಂಟರ್ಟೈನ್. ಅದು ಮಾಡ್ರಿ, ಇದು ಮಾಡ್ರಿ, ಅದು ಹಾಡ್ರಿ ನೀವು ಅಂತ ಈ ಥರ ಏನಾದರೂ ಕೂಗಿದಾರಾ? ನನಗೆ ಗೊತ್ತಿಲ್ಲ, ಅವ್ರು ಯಾವ ರೀತಿ ಕೇಳಿದ್ರು ನನಗೆ ಗೊತ್ತಿಲ್ಲ. ಇದು ಸೋನು ನಿಗಮ್ ಅವ್ರು ಹೇಳಿರೋದನ್ನ ಐ ಆಮ್ ರಿಪೀಟಿಂಗ್. ಸೊ ಮೇ ಬಿ ದಟ್ ಟೋನ್ ವಾಸ್ ನಾಟ್ ಓಕೆ. ಹ್ಯಾವಿಂಗ್ ಸೆಡ್ ದ್ಯಾಟ್, ಅದು ಇಟ್ಸ್ ನಾಟ್ ಎ ಟೆರರಿಸ್ಟ್ ಇದು ಅಲ್ವಾ, ಅದು ಕಂಪ್ಯಾರಿಸನ್, ಅದು ತಪ್ಪು, ಅದು ಮಾಡಬಾರ್ದಾಗಿತ್ತು. ನೋಡಿ, ಆ ಥರ ಎಲ್ಲ ಮಾತಾಡಬೇಡಿ ನೀವು ಹಿಂಗೆ ಮಾಡಿದ್ರೆ ನಾನು ಹಾಡೋದೇ ಇಲ್ಲ ಅಂತ ಅನ್ನೋ ಅಂಥ ಹಕ್ಕು ಅವ್ರಿಗಿದೆ ಆ್ಯಸ್ ಎನ್ ಆರ್ಟಿಸ್ಟ್. ಅದು ಅವರೆಲ್ಲ, ಇಟ್ಸ್ ವೆರಿ ರೈಟ್ ಆಫ್ ಹಿಮ್ ಟು ಸೇ ದ್ಯಾಟ್ ಆಲ್ಸೋ. ಆದರೆ ಅದನ್ನು ಒಂದು ಟೆರರಿಸ್ಟ್ ಅಟ್ಯಾಕ್ಗೆ ಕಂಪೇರ್ ಮಾಡೋದು, ಐ ಥಿಂಕ್ ಇಟ್ ವಾಸ್ ಟು ಮಚ್. ಒಂದು ಪದ ಬಳಕೆ ಅನ್ನೋದು ಎಷ್ಟರ ಮಟ್ಟಿಗೆ ಚೇಂಜ್, ಭಾಷೆ ಅನ್ನೋದಿದೆಯಲ್ಲ, ಒಂದು ನಾವು ಏನು ಮಾತಾಡ್ತೀವಿ ಅದಕ್ಕೆ ನಾಲಿಗೆ ಮೇಲೆ ನಾವು ತುಂಬ ಹುಷಾರಾಗಿ ಇದು ಮಾಡಬೇಕು. ಸೊ ಈ ಥರದ್ದು ಸಿಂಗರ್ಸ್ಗಳಿಗೆ ಈ ಥರದೊಂದಿಷ್ಟು ಸಂಕಷ್ಟಗಳು ಬಂದಾಗ, ಈ ಥರ ಜನಗಳಿಂದ ಈ ಥರದೊಂದಿಷ್ಟು ತೊಂದರೆಗಳಾದಾಗ, ಸಿಂಗರ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಅದನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು, ನೀವು ಯಾವ ಥರ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀರಾ ಈ ಥರದ್ದೆಲ್ಲ ಅಂತ? ಏನು ಗೊತ್ತಾ, ನಾನು ಹೇಳಿದ್ನಲ್ಲ, ಒಂದೊಂದು ಕಾರ್ಯಕ್ರಮ ಒಂದೊಂದು ರೀತಿ ಇರುತ್ತೆ. ಏನು ಅದನ್ನು ಐ ಡೋಂಟ್ ನೋ ವಾಟ್ ಟು ಸಿ. ಅದು ಒಂದೊಂದು ಸಲ ಏನಾಗುತ್ತೆ, ಆಡಿಯನ್ಸ್ ಮಾತನ್ನು ನಾವು ಕೇಳ್ತೀವಿ. ಅವರು ಪಾಪ ತುಂಬ ಹೊತ್ತು ಕಾದಿದ್ದಾರೆ, ತುಂಬ ದೂರದಿಂದ ಬಂದಿದ್ದಾರೆ, ಅವ್ರಿಗೆ ಈ ಹಾಡು ಬೇಕು, ಓಕೆ ನಿಮಗೋಸ್ಕರ ಹಾಡ್ತೀನಿ ಅಂತ ನಾವು ಒಬ್ಲೈಜ್ ಮಾಡ್ತೀವಿ. ಒಂದೊಂದು ಸಲ ನಮಗೆ ತಪ್ಪು ಅನಿಸುತ್ತೆ. ಏಕೆಂದರೆ ನಾವಿಲ್ಲಿ ನೀವು ಹೇಳಿದ್ದನ್ನೆಲ್ಲ ಮಾಡೋಕ್ಕೆ ನಾವು ವಿ ಆರ್ ನಾಟ್, ಇದು
ಏನಂತಾರೆ ಇದು, ದಿಸ್ ಇಸ್ ನಾಟ್ ಎ, ಐ ಡೋಂಟ್ ವಾಂಟ್ ಟು ಯೂಸ್ ಅ ಬ್ಯಾಡ್ ವರ್ಡ್, ಬಟ್ ಏನು ಕಮಂಗಿಗಳ ಥರ ನಾವು ಸ್ಟೇಜ್ ಮೇಲೆ ನೀವು ಹೇಳಿದ್ದನ್ನೆಲ್ಲ ಮಾಡೋಕ್ಕೆ, ಡಾನ್ಸ್ ಮಾಡೋಕ್ಕೆ ನಿಂತಿಲ್ಲ. ನಾವು ನಿಮಗೆ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ, ನೀವು ಫಸ್ಟ್ ಅದನ್ನು ಅನುಭವಿಸಿ ಕೇಳಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಲಿಲ್ವಾ, ಇಷ್ಟ ಆಯಿತಾ, ಒಂದು ಚೀಟಿ ಬರ್ತು ಕಳಿಸಿ. ದೆರ್ ಇಸ್ ಅ ವೇ ಯು ಕ್ಯಾನ್ ರೀಚ್ ದ ಇದು ಆರ್ಟಿಸ್ಟ್ ಆಲ್ಸೋ. ಆ್ಯಂಡ್ ನಮ್ಮ ಕಾರ್ಯಕ್ರಮ ಇವಾಗ ಸೋನು ನಿಗಮ್ ಕಾರ್ಯಕ್ರಮ ತುಂಬ ಸಾವಿರಾರು ಜನ ಇರ್ತಾರೆ, ನೀವು ಅವ್ರನ್ನ ರೀಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಾರ್ಯಕ್ರಮ ಎಲ್ಲ ನಾವು ಭಾವಗೀತೆ ಕಾರ್ಯಕ್ರಮ ಸಾವಿರಾರು ಜನ ಮಾಡಿದ್ರೆ ಅದು ಗಿಟ್ಟಲ್ಲ. ಅದು ಭಾವಗೀತೆ ಇಂಟಿಮೇಟ್ ಕಲೆ ಅದು. ಸೊ ನೀವು ಖಂಡಿತ ಯು ಕ್ಯಾನ್ ಸೆಂಡ್ ಚೀಟಿ ಕಳಿಸ್ಬೋದು, ರಿಕ್ವೆಸ್ಟ್ ಮಾಡ್ಬೋದು. ಸೈಡಿಂದ ಬಂದ್ಬಿಟ್ಟು ಮೇಡಮ್ ಹಿಂಗೆ ಮಾಡಿ ದಯವಿಟ್ಟು ನಾವು ಎಷ್ಟು ದೂರದಿಂದ ಬಂದಿದ್ದೀವಿ, ನೀವು ಇದನ್ನು ಹಾಡಬೇಕು ದಯವಿಟ್ಟು ಅಂತ ಹೇಳ್ಬೋದು. ನೋಡಿ ನೀವು ಕವಿಗಳು ಹಾಡು ಹಾಡ್ತಿದ್ರೆ ಈ ಕವಿಗಳು ಹಾಡೇ ಇಲ್ಲ ನೀವು ಹೇಳ್ಬೋದು. ಅದೆಲ್ಲ ನಾವು ತುಂಬ ಪಾಸಿಟಿವ್ ಆಗಿ ತಗೋತೀವಿ. ಹೌದಲ್ವಾ, ನೀವು ಹೇಳ್ತಾ ಇರೋದು ಸರಿ ಅಂತ. ಬಟ್ ಯಾವಾಗ ನಿಮ್ಮ ದನಿಯಲ್ಲಿ ಒಂದು ಡಿಸ್ರೆಸ್ಪೆಕ್ಟ್ ಕಾಣಿಸುತ್ತೋ ಆವಾಗ ಬೇಜಾರಾಗುತ್ತೆ. ಸೊ ದೆನ್ ನಾನು ಅವಾಗ ಏನು ಮಾಡೋದು, ನಾನು ಒಂದೊಂದು ಸಲ ಒಂದೊಂದು ರೀತಿ ರಿಯಾಕ್ಟ್ ಮಾಡ್ತೀನಿ. ಐ ವಿಲ್ ಸೇ ಸಾರಿ, ಮಾಡಲ್ಲ, ನೀವು ಹೇಳಿದ್ದನ್ನು ಮಾಡಲ್ಲ, ನೀವು ಕೇಳೋ ರೀತಿ ಕೇಳಿದ್ರೆ ನಾನು ಮಾಡ್ತೀನಿ, ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ನೀವು ಮಾಡಲ್ಲ ಅಂತ ಹೇಳ್ಬೋದು. ಅಥವಾ ಸರ್ ನೀವು ಹೇಳ್ತಾ ಇರೋದು ಇಟ್ ಈಸ್ ಡಿಸ್ರೆಸ್ಪೆಕ್ಟ್ಫುಲ್, ಯು ಆಸ್ಕ್ ಇನ್ ಅ ಡಿಫ್ರೆಂಟ್ ವೇ, ಐ ವಿಲ್ ಡೂ ಇಟ್ ಅಂತ ಹೇಳ್ಬೋದು. ಸೊ ಏನಂದರೆ ಮರ್ಯಾದೆ, ಗೌರವ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಕೋಡ್ ಆಫ್ ಕಂಡಕ್ಟ್, ಒಂದು ರೀತಿಯಾದ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು ಫಾರ್ ದ ಆರ್ಟಿಸ್ಟ್ ಆಲ್ಸೋ. ಆಡಿಯನ್ಸ್ನ ಅವರು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ಬಾರ್ದು, ಆಡಿಯನ್ಸ್ ಆಲ್ಸೋ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಆರ್ಟಿಸ್ಟ್ನ ಮಾತಾಡಿಸ್ಬಾರ್ದು.